ಕಾರ್ಯಕ್ರಮಕ್ಕೆ ಇದೀಗಾಗಲೇ ಗಣ್ಯರು ವೇದಿಕೆಯಿಂದ ಆಗಮಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿದೆ. ಸ್ವಾವಲಂಬಿ ಸಮ್ಮೇಳನ ಉದ್ಯೋಗ ನೈಪುಣ್ಯ ಪುಸ್ತಕಗಳ ಲೋಕಾರ್ಪಣೆ ಮತ್ತು ನೈಪುಣ್ಯ ಸಾಧಕರ ಸಮಾವೇಶಕ್ಕೆ ಗಣ್ಯರು ವೇದಿಕೆಯಿಂದ ಆಗಮಿಸ್ತಾ ಇದ್ದಾರೆ. ಗಣ್ಯರೆಲ್ಲರೂ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ವೇದಿಕೆಯಲ್ಲಿ ದೀಪ ಪ್ರಜ್ವಲನಗೊಳಿಸಿದ ನಂತರ ಆಸೀನರಾಗಬೇಕಾಗಿ ವಿನಂತಿ. ಇದೀಗ ಗಣ್ಯರಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆ. ವೇದಿಕೆಯಲ್ಲಿ ಆಸೀನರಾಗಿರುವವರು ಇಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಭಾರತ ಸರ್ಕಾರದ ಕೃಷಿ ಮತ್ತು ಕಲ್ಯಾಣ ಸಚಿವರು ಶೋಭಾ ಕರಂದ್ಲಾಜೆಯವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಜೇಂದ್ರ ಕೇವಿ, ಕ್ಯಾಂಪೋ ನಿಯಮಿತ ಮಂಗಳೂರಿನ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಗೋಟಿ ಹಾಗೂ ಪ್ರಕಾಶ್ PS, ಪ್ರಾಂತ ಸಹಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ. ಇದೀಗ ಗಣ್ಯರಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆ. ಇದೀಗ ಕುಮಾರಿ ಶೋಭಾ ಕರಂದ್ಲಾಜೆ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು, ಭಾರತ ಸರ್ಕಾರ, ಇವರು ದೀಪ ಬೆಳಗಿಸಬೇಕಾಗಿ ವಿನಂತಿ. दीपज्योति जनार्दनः दीपो हरतु मे पापं दीपज्योति नमोस्तुते शुभं करोतु कल्याणं आरोग्यं सुखसम्पदः शत्रुबुद्धिविनाशाय आत्मज्योति नमोस्तुते आत्मज्योति प्रदीप्ताय ब्रह्मज्योति नमोस्तुते ब्रह्मज्योति प्रदीप्ताय गुरुज्योति नमोस्तुते गुरुज्योति नमोस्तुते. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಸ್ವಾಗತಿಸಿದ್ದಾರೆ. ವಿವೇಕಾನಂದ ಈ ಸ್ವಾವಲಂಬಿ ಸಮ್ಮೇಳನ ಉದ್ಯೋಗ ನೈಪುಣ್ಯ ಪುಸ್ತಕಗಳ ಲೋಕಾರ್ಪಣೆ ಮತ್ತು ನೈಪುಣ್ಯ ಸಾಧಕರ ಸಮಾವೇಶ. ಈ ಸಂದರ್ಭದಲ್ಲಿ ಈ ಸಮಾವೇಶಕ್ಕೆ ಆಗಮಿಸಿದ ವೇದಿಕೆಯ ಮೇಲಿರುವಂತಹ ಮತ್ತು ವೇದಿಕೆಯ ಮುಂದುಗಡೆ ಇರುವಂತಹ ಎಲ್ಲರನ್ನ ನಾನು ಮೊದಲನೇದಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ತಮಗೆಲ್ಲ ಗೊತ್ತಿದ್ದ ಹಾಗೆ 2020 ಮಾರ್ಚ್ ತಿಂಗಳಲ್ಲಿ ಕೊರೋನಾ ಅದರ ಮೊದಲ ಅಲೆ ದೇಶ ಮತ್ತು ಇಡೀ ಜಗತ್ತನ್ನೇ ಆವರಿಸಿದಂತಹ ಸಂದರ್ಭದಲ್ಲಿ ಒಂದು ರೀತಿಯ ಗೊಂದಲ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ದೃಷ್ಟಿಯಿಂದ ಸಾಕಷ್ಟು ಪರಿಸ್ಥಿತಿಗಳ ವ್ಯತ್ಯಾಸ ಆಯಿತು. ಆ ಸಂದರ್ಭದಲ್ಲಿ ಒಂದು ರೀತಿಯ ಹತಾಶೆ, ಅಸಹಾಯಕತೆ ಮತ್ತು ಅನಿಶ್ಚಿತತೆ ಈ ದೇಶದ ಜನಸಾಮಾನ್ಯರಲ್ಲಿ ಬಂದಾಗ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಎಲ್ಲರ ಆತ್ಮವಿಶ್ವಾಸವನ್ನು ವೃದ್ಧಿಸುವ ಹಾಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಏನು ಆ ಸವಾಲನ್ನು ನಾವು ಎದುರಿಸಬೇಕು ಅನ್ನುವುದಕ್ಕೋಸ್ಕರ ಒಂದು ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಮಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯದ ವಿಷಯವಾಗಿ SOP ಏನಿದೆ, ಮಾಸ್ಕ್ ಧರಿಸುವಂತಹದ್ದು, ಸ್ಯಾನಿಟೈಸರ್ ಬಳಕೆ ಮಾಡುವಂತಹದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಜನಪ್ರಿಯಗೊಳಿಸುವಂತಹದ್ದು, ಇದನ್ನ ಈ ದೇಶವ್ಯಾಪಿ ಒಂದು ಆದೇಶದ ರೀತಿಯಲ್ಲಿ ಅನುಷ್ಠಾನಗೊಳ್ಳುವ ಹಾಗೆ ಮಾಡಿದರು. ಅದರ ಜೊತೆಗೆ ಆರ್ಥಿಕವಾಗಿ ಕಷ್ಟ ಅನುಭವಿಸಿದವರ ಸಹಕಾರಕ್ಕೋಸ್ಕರ ಮತ್ತು ಆತ್ಮವಿಶ್ವಾಸವನ್ನು ತುಂಬುವುದಕ್ಕೋಸ್ಕರ ಆತ್ಮನಿರ್ಭರತೆ ಅನ್ನುವಂತಹ ಪದಪ್ರಯೋಗ ಮಾಡಿ ಅದನ್ನು ಅನುಷ್ಠಾನ ಮಾಡುವುದಕ್ಕೋಸ್ಕರ ಸರ್ಕಾರಿ ಮೆಷಿನರಿಗಳನ್ನು ಬಳಕೆ ಮಾಡಿಕೊಂಡರು.
ಕೇಂದ್ರ ಅರ್ಥ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಾಕಷ್ಟು ಆರ್ಥಿಕ ಪ್ಯಾಕೇಜ್ಗಳ ಘೋಷಣೆ ಮಾಡಿದರು. ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂತಹ ಪೂಜನೀಯ ಡಾಕ್ಟರ್ ಮೋಹನ್ ಭಾಗವತರು ಕೂಡ ಸಂಘದ ಕಾರ್ಯಕರ್ತರು ಕೂಡ ಈ ಕೆಲಸದಲ್ಲಿ ಧುಮುಕಬೇಕು ಅನ್ನುವಂಥ ಮಾತನ್ನು ಹೇಳಿದರು. ರಾಜ್ಯ ಮಟ್ಟದಲ್ಲೂ ಕೂಡ ಅದರ ಯೋಜನೆ ಆಯಿತು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊರೋನಾ ಒಂದು ಸಂಕಷ್ಟದ ವಿರುದ್ಧ ಹೋರಾಡುವಂತಹ ಕೆಲಸಗಳು ಆದಂತಹ ಸಂದರ್ಭದಲ್ಲಿ ಈ ಯಾರು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ, ಯಾರು ಸ್ವಂತ ಉದ್ಯೋಗ ಮಾಡ್ತಾ ಇದ್ದವರು, ಕೂಲಿ ಕೆಲಸ ಮಾಡ್ತಾ ಇದ್ದವರು, ಅಂಥವರು ಯಾರು ಕೆಲಸ ಕಳ್ಕೊಂಡಿದ್ದಾರೆ ಅವರನ್ನ ರಿಹ್ಯಾಬಿಲಿಟೇಷನ್, ಪುನಃ ಅವರನ್ನ ಆರ್ಥಿಕ ಮೈನ್ ಸ್ಟ್ರೀಮಿಗೆ ತರುವ ಉದ್ದೇಶದಿಂದ ಒಂದು ಚಿಕ್ಕ ಚಿಕ್ಕ ಈ ಶಾರ್ಟ್ ಟರ್ಮ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅನ್ನುವಂತಹ ಯೋಜನೆ ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕಲ್ ನಡೆದಂತಹ ಈ 4 ಸಂಸ್ಥೆಗಳು ಸೇರಿದಂತಹ ಒಂದು ಸಭೆಯಲ್ಲಿ ಆಯಿತು. ಅದು 2020 ಮೇ ತಿಂಗಳಲ್ಲಿ. ಆ ನಂತರ ಅದೇ ರೀತಿ ಒಂದು 10-30 ವಿಷಯಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಸಿಲೆಬಸ್ಗಳನ್ನು ರೆಡಿ ಮಾಡಿ ಸಂಪನ್ಮೂಲ ವ್ಯಕ್ತಿಗಳನ್ನು ಹುಡುಕಿ ಸುಮಾರು 20 ಕೇಂದ್ರಗಳಲ್ಲಿ ಇದರ ಏನು ತರಬೇತಿಯ ವ್ಯವಸ್ಥೆ ಆಯಿತು. ಹತ್ರ 4,536 ತರಬೇತಿ ಆಯಿತು. 20 ಕೇಂದ್ರಗಳಲ್ಲಿ ತರಬೇತಿ ಕೆಲಸ ನಡೆಯಿತು. ಆ ತರಬೇತಿ ಪಡೆದಂತಹ ಸಾಕಷ್ಟು ಜನ ನಂತರದ ದಿವಸಗಳಲ್ಲಿ ಇಲ್ಲಿ ಪಡೆದಂತಹ ತರಬೇತಿಯ ಪ್ರೇರಣೆಯಿಂದಲೇ ಸ್ವಂತ ಉದ್ಯೋಗವನ್ನು ಮಾಡಿದರು. ಅದರಲ್ಲಿ ನಾವು ಯಾರ್ಯಾರು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ ಸ್ವಾವಲಂಬನೆ ಅಂತ ಹೆಜ್ಜೆ ಹಾಕಿದ್ದಾರೆ ಅವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ಸಮಾವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಕೊರೋನಾದ ರೆಸ್ಟ್ರಿಕ್ಷನ್ ಇರುವ ಹಿನ್ನೆಲೆಯಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕಾದಂತಹ ಅನಿವಾರ್ಯತೆ ಇರುವ ಸಂದರ್ಭದಲ್ಲಿ ಒಂದು 100 ಜನ ಸಾಧಕರನ್ನ ಆಯ್ದ ಸಾಧಕರನ್ನು ಹುಡುಕಿ ಇಲ್ಲಿ ಸಮಾಜಕ್ಕೆ ಪರಿಚಯಿಸಬೇಕು ಅನ್ನುವಂತಹ ದೃಷ್ಟಿ ಇಟ್ಟುಕೊಂಡು ಇವತ್ತು ನೈಪುಣ್ಯ ಸಾಧಕರನ್ನ ಏನು ವೇದಿಕೆಯ ಬಲಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ, ನೈಪುಣ್ಯ ಸಾಧಕರನ್ನ ನಾವು ಇವತ್ತು ಕರೆದಿದ್ದೇವೆ. ಅವರೆಲ್ಲರೂ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಮೊದಲನೇದಾಗಿ ನಾನು ಈ 4 ಸಂಸ್ಥೆಯ ವತಿಯಿಂದ ಈ ಸಂಕಷ್ಟ ಕಾಲದಲ್ಲಿ ಸಮಾಜಕ್ಕೆ ಪ್ರೇರಣೆ ಆಗುವ ರೀತಿಯಲ್ಲಿ ಏನು ತಾವು ನೈಪುಣ್ಯದ ಸಾಧನೆ ಮಾಡಿ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿದ್ದೀರಿ, ನಿಮಗೆ ನಾನು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಈ ಆಯ್ದ ಸಾಧಕರ ಮಧ್ಯೆ ಒಂದು 10-12 ಜನರ ಉತ್ಪನ್ನಗಳ ಪ್ರದರ್ಶನ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಅವರ ಪ್ರದರ್ಶನವನ್ನು ಬೆಳಗಿನ ದಿವಸ ಅದು ಉದ್ಘಾಟನೆಯಾಗಿ ಇವತ್ತು ಎಲ್ಲರೂ ಅದನ್ನು ನೋಡಿದ್ದಾರೆ, ಆ ವಿಭಾಗವನ್ನು ನೋಡಿದ್ದಾರೆ. ಅಲ್ಲಿ ಬಂದಂತಹ 10-13 ಜನ ಏನೋ ಪ್ರದರ್ಶನಿಯಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಸಮಾವೇಶದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ದಿವಸ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕಾರ್ಯಕರ್ತರು ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ವಹಿಸಿದ್ದಾರೆ. ಅವರನ್ನ ನಾನು ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವೆಯಾಗಿ ನಮ್ಮ 130 ಕೋಟಿ ಜನಸಂಖ್ಯೆ ಇರುವ ದೇಶದ ಒಬ್ಬ ಕೃಷಿ ಸಚಿವೆಯಾಗಿ ಒಬ್ಬ ಜನಸಾಮಾನ್ಯ ಮಹಿಳೆ, ಅದು ನಮ್ಮೂರಿನವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಮಗೆ ಅಭಿಮಾನ ಸಂಗತಿ. ಅವರನ್ನ ನಾನು ಎಲ್ಲ ಸಂಘಟನೆಗಳ ಪರವಾಗಿ ಅಭಿನಂದಿಸ್ತೇನೆ ಮತ್ತು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಡಾಕ್ಟರ್ ಸುಧಾ ಎಸ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಈ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ರಾಜೇಂದ್ರ ಕೆವಿ ಅವರಿದ್ದಾರೆ. ಅವರು ಯಾವಾಗಲೂ ಕೂಡ ತುಂಬ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆ ಇರುವಂತಹ ಅಧಿಕಾರಿ. ಅವರು ಯಾವಾಗಲೂ ನಮ್ಮ ನಮ್ಮ CBSEಯ ಕಾರ್ಯಕ್ರಮ ಇದ್ದಾಗಲೂ ಕೂಡ ನಮ್ಮ ಕ್ಯಾಂಪಸ್ಸಿಗೆ ಬಂದು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಹೇಳುವ ಮಾತನ್ನು ಹೇಳಿದರು. ಅವರ ಒಂದು ಮಾರ್ಗದರ್ಶನದ ಆಧಾರದಲ್ಲಿ ಇವತ್ತಿನ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಅವರು ಈ ನಮ್ಮ ಸಭೆಗೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಜಿಲ್ಲಾಧಿಕಾರಿಗಳಿಗೆ ಕ್ಯಾಂಪೋ ಲಿಮಿಟೆಡ್ ಇದರ ಉಪಾಧ್ಯಕ್ಷರಾದ ಶ್ರೀ ಶಮ್ನಾ ಖಂಡಿಕೆ ಇವರು ಹೂಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ರೈತರ ಸಂಸ್ಥೆ ಕ್ಯಾಂಪೋ ಇದರ ಅಧ್ಯಕ್ಷರಾದಂತಹ
ಉದ್ಯಮಿ ಮತ್ತು ಉದ್ಯಮಿ ಅದಕ್ಕಿಂತ ಹೆಚ್ಚಾಗಿ ಅವರು ಕೃಷಿಕರು, ಅನುಭವಿ ಕೃಷಿಕರ ಕುಟುಂಬದಲ್ಲಿ ಹುಟ್ಟಿ ಅದನ್ನೇ ಮುಂದುವರಿಸ್ತಾ ಇರುವಂತಹ ಒಬ್ಬರು ಸಾಧಕರು. ಶ್ರೀ ಕಿಶೋರ್ ಕುಮಾರ್ ಕೊಡ್ಗೆ ಅವರು ಕ್ಯಾಂಪದ ಅಧ್ಯಕ್ಷರು. ಅವರು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ವಿವೇಕಾನಂದ ಪಾಲಿಟೆಕ್ನಿಕ್ನ ಅಧ್ಯಕ್ಷರಾದ ಪ್ರಸನ್ನ ಎನ್ ಬಡ್ಡಿಯವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಶ್ರೀ ಪ್ರಕಾಶ್ PS ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರ್ಯವಾಹರಾಗಿ ಮತ್ತು ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವವರು. ಅವರನ್ನು ಕೂಡ ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ವಿವೇಕಾನಂದ ಪಾಲಿಟೆಕ್ನಿಕ್ನ ಸಂಚಾಲಕರಾದ ಶ್ರೀ ಮಹಾದೇವ ಶಾಸ್ತ್ರಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಈ ಸಮಾವೇಶದ ಸಂದರ್ಭದಲ್ಲಿ ನಮ್ಮ ಜೊತೆ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದಂತಹ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ. ಹಾಗೆಯೇ ವಿಭಾಗ ಸಂಘಚಾಲಕರಾದಂತಹ ಗೋಪಾಲ್ ಚೆಟ್ಟಿಯಾರ್ ಅವರಿದ್ದಾರೆ. ಹಾಗೂ ಸಂಘದ ಪ್ರಾಂತ ಮತ್ತು ವಿಭಾಗ ಜಿಲ್ಲಾ ಮಟ್ಟದ ಅನೇಕ ಹಿರಿಯ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರನ್ನು ನಾನು ಈ ಸಭೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಮತ್ತು ನಂತರದ ದಿವಸಗಳಲ್ಲಿ ಸಮಾಜ ಕೈಗೊಳಿಸುವಂತಹ ಕೆಲಸವನ್ನು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇರುವಂತಹ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಮತ್ತೊಮ್ಮೆ ಸಾಧಕರು ಇನ್ನಷ್ಟು ಸಾಧನೆ ಮಾಡಲಿ, ಸರ್ವಜ್ಞನ ವಚನವನ್ನು ಹೇಳಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಒಡಲೋಳು ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಅದನ್ನು ಪಡೆಯಲೆಂದೆಂದ ಸರ್ವಜ್ಞ. ನೈಪುಣ್ಯ ಅಂದರೆ ಒಡಲೋಳು ಅಡಗಿದ ವಿದ್ಯೆ. ಆ ವಿದ್ಯೆ ನಮ್ಮ ಅಕಾಡೆಮಿಕ್ ಶಿಕ್ಷಣದಲ್ಲಿ ಸಿಗ್ತಾ ಇಲ್ಲ. ಆ ಶಿಕ್ಷಣವನ್ನು ಈ ನೈಪುಣ್ಯ ಶಿಕ್ಷಣದ ಹೆಸರಲ್ಲಿ ಈ 30 ಗಂಟೆಗಳ ಶಿಕ್ಷಣದಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನವರು ಮಾಡಿ ತೋರಿಸಿದ್ದಾರೆ. ನಮ್ಮ ಕನಸಿದೆ ಈ ರೀತಿಯ ಶಿಕ್ಷಣವನ್ನ ತುಂಬ ಜನ ಇದರ ಅಪೇಕ್ಷೆ ಪಡುತ್ತಿದ್ದಾರೆ, ಆದರೆ ಕೊಡುವಂಥವರಿಲ್ಲ. ನಮ್ಮ ಒಂದು ಶೈಕ್ಷಣಿಕ ಸಂಸ್ಥೆಯಾಗಿ ವಿವೇಕಾನಂದ ವಿದ್ಯಾವಂತರ ಸಂಘ ನಿರಂತರವಾಗಿ ಸತತವಾಗಿ ಈ ಏನು ತರಬೇತಿ ಇದೆ ಇದನ್ನು ಕೊಡುವಂಥ ವ್ಯವಸ್ಥೆ ನಮಗೆ ಆಗಬೇಕು. ಅದಕ್ಕೆ ಮಾನ್ಯತೆ ಸರ್ಕಾರದಿಂದ ಸಿಗಬೇಕು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಒಂದು ಸಹಕಾರ ಕೂಡ ನಮಗೆ ಅವಶ್ಯಕತೆ ಇದೆ ಅಂತ ಹೇಳುವುದನ್ನು ಜಿಲ್ಲಾಧಿಕಾರಿಗಳಿಗೂ ಅದಕ್ಕಿಂತಲೂ ಹೆಚ್ಚಾಗಿ ಕೇಂದ್ರ ಸಚಿವೆಯಾದಂತಹ ಕುಮಾರಿ ಶೋಭಾ ಕತ್ಲಾಜಿಯವರ ಮುಂದೆ ವಿಜ್ಞಾಪಿಸುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇದೀಗ ವಿವೇಕಾನಂದ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಶ್ರೀ ಗೋಪಿನಾಥ್ ಶೆಟ್ಟಿ ಇವರಿಂದ ಪ್ರಾಸ್ತಾವಿಕ ನುಡಿಗಳು. ಇನ್ನು ನಮ್ಮ ಮುಂದಿನ ಯೋಜನೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ಈಗಾಗಲೇ ಇದೆ. ಅದು ಕರ್ನಾಟಕದಲ್ಲಿ ಕೆಲವು ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಒಂದು, ದಕ್ಷಿಣ ಕನ್ನಡದಲ್ಲಿ ನಮ್ಮದು ಒಂದೇ ಒಂದು ಕಾಲೇಜು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅದನ್ನು ಮಾಡಿದ್ದು ಒಂದೇ ಒಂದು ಕಾಲೇಜು. ಅದು ಈಗ ಕಾರಣಾಂತರ ನಿಂತಿದೆ. ಅದನ್ನು ಒಮ್ಮೆ ಪುನಶ್ಚೇತನಗೊಳಿಸಿ ಅದನ್ನು ಪುನಃ ಪ್ರಾರಂಭ ಮಾಡಬೇಕು. ಅದಕ್ಕೆ ಸ್ವಲ್ಪ ಅದಕ್ಕೆ ಬೇಕಾದಂಥ ಸಹಾಯವನ್ನು ಗೌರವಾನ್ವಿತ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಮಾಡಬೇಕು ಅಂತೇಳಿ ಅವರಿಗೆ ನಮ್ಮ ಮುಂದೆ ನಾವು ನಿಮಗೆ ಅದರ ಬಗ್ಗೆ ಡೀಟೇಲ್ ಕೊಡ್ತೇವೆ ಮೇಡಮ್. ಹಾಗೆಯೇ CM ಮುಖ್ಯಮಂತ್ರಿಯವರ ಕೌಶಲ್ಯ ವಿಕಾಸ ಕೇಂದ್ರ ಅಂತ ಇನ್ನೊಂದಿದೆ ಕರ್ನಾಟಕದಲ್ಲಿ. ಮುಖ್ಯಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ಇನ್ನೊಂದು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ನಮಗೆ ನಮ್ಮ ಒಂದು ಸೆಂಟರನ್ನು ನಾವು ತಗೊಳ್ಬೇಕು ಅಂತೇಳಿ ಈಗಾಗಲೇ ಅಪ್ಲಿಕೇಶನ್ ಹೋಗಿದೆ. ಅದು ಸಹ ಸ್ಯಾಂಕ್ಷನ್ ಆಗುವ ನಿರೀಕ್ಷೆ ಇದೆ. ಅದರ ಜೊತೆಗೆ ಈ ಉದ್ಯೋಗ ನೈಪುಣ್ಯ ತರಬೇತಿಯನ್ನು ಸಹ ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಸಹ ನಮ್ಮ ಅಪೇಕ್ಷೆ ಇದೆ. ಯಾವುದಾದ್ರೂ ಹಳ್ಳಿಗಳಲ್ಲಿ ಅಥವಾ ಯಾವುದಾದ್ರೂ ಊರುಗಳಲ್ಲಿ ಯಾರಿಗಾದರೂ ಇದನ್ನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಆಯೋಜನೆ ಮಾಡಿದರೆ ನಾವು ಖಂಡಿತ ಬಂದು ಅಲ್ಲೂ ಸಹ ನಮ್ಮ ಇಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೇವೆ. ಈ ಎಲ್ಲ ಶಿಬಿರಗಳನ್ನು ಆಯೋಜನೆ ಮಾಡುವಲ್ಲಿ ಗ್ರಾಮ ವಿಕಾಸ ಸಮಿತಿ ಮಂಗಳೂರು ವಿಭಾಗದವರು ಇದೆಲ್ಲ ಪೂರ್ಣ ಹಿಂದೆ ಇರುವುದು ಅವರ ಜೊತೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮತ್ತು ನಾವು ವಿವೇಕಾನಂದ ಪಾಲಿಟೆಕ್ನಿಕ್ನವರು ಅವರೊಟ್ಟಿಗೆ ಸೇರಿಕೊಂಡಿದ್ದೇವೆ.
ಇದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದವರು ಸಹಕಾರ ಭಾರತಿಯವರು. ಸಹಕಾರ ಭಾರತಿ ಅಂತ ಹೇಳುವಾಗ ಈ ಎಲ್ಲ ಶಿಬಿರಗಳನ್ನು ಆಯೋಜನೆ ಮಾಡುವಲ್ಲಿ ನಮ್ಮೊಟ್ಟಿಗೆ ವೆಂಕಟರಮಣ ಹೊಳ್ಳರು ನಮ್ಮೊಟ್ಟಿಗೆ ಇದ್ದರು. ಎಲ್ಲ ಶಿಬಿರಗಳದ್ದು ಅವರೇ ಓಡಾಡಿ, ಅವರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ನಾನು ಹೆಚ್ಚೇನು ಹೇಳಬೇಕಂತೇನಿಲ್ಲ. ಪ್ರತಿ ಶಿಬಿರ ಆಗುವಾಗಲೂ ಆ ಶಿಬಿರದ ಮೊದಲು ಅಲ್ಲಿಗೆ ಹೋಗಿ ಜನರನ್ನು ಒಗ್ಗೂಡಿಸಿ ದುಡ್ಡಿಗಿರ್ಬೋದು ಅಥವಾ ಜನ ಅಲ್ಲಿಗೆ ರಿಜಿಸ್ಟ್ರೇಷನ್ ಮಾಡೋದಿರ್ಬೋದು ಎಲ್ಲವೂ ಅವರೊಂದು ಡೈರಿಯಲ್ಲಿ ಎಲ್ಲವನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ರು. ಮತ್ತು ಶಿಬಿರಗಳು ನಡೆಯುವಾಗ ಪ್ರತಿ ಹಂತಗಳಲ್ಲೂ ಅಲ್ಲಿ ಹೋಗಿ ಮೋಟಿವೇಟ್ ಮಾಡ್ತಾ ಇದ್ರು. ಅವರು ಈ ನಡುವೆ ರಸ್ತೆ ಅಪಘಾತದಲ್ಲಿ ತೀರ್ಕೊಳ್ತಾರೆ. ಅದು ನಮಗೆ ಅದರ ನಂತರ ಅವರು ತೀರ್ಕೊಂಡ ನಂತರ ನಮ್ಮ ಸ್ಪೀಡಿಗೆ ಒಂದು ಸ್ವಲ್ಪ ಬ್ರೇಕ್ ಆಯಿತು. ಅವ್ರು ಎಲ್ಲಿದ್ದರೆ ಇನ್ನೂ ಒಂದು 10-15 ಶಿಬಿರ ಮಾಡುವ ಎಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ರು. ಅವರಿಗೆ ಇವತ್ತು ನಾವು ಏನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ, ಇದನ್ನು ಇವರ ಆತ್ಮ ಇದನ್ನು ನೋಡಿ ತುಂಬ ಸಂತೋಷ ಪಡ್ಬೋದು. ಅವರಿಗೆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಉದ್ಯೋಗ ನೈಪುಣ್ಯ ತರಬೇತಿ ಸುಮಾರು 20 ಕೇಂದ್ರಗಳಲ್ಲಿ 27 ವಿಷಯಗಳಿಗೆ ಸಂಬಂಧಿಸಿದಂತೆ ನಡೆಸಲಾಗಿದೆ. ಇದೀಗ 15 ವಿಷಯದಲ್ಲಿ ಉದ್ಯೋಗ ನೈಪುಣ್ಯ ಕೈಪಿಡಿಯನ್ನು ರಚಿಸಲಾಗಿದೆ. ಈ ಕೈಪಿಡಿಯು ಅಗತ್ಯ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಮತ್ತು ಪ್ರಭಾವಿಯಾಗಿ ಹೊಂದಿದ್ದು ಹೊಸದಾಗಿ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಇದು ಸಹಕಾರಿಯಾಗಿದೆ. ಇದೀಗ ಈ ನೈಪುಣ್ಯ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಭಾರತ ಸರ್ಕಾರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ಸಾಧಕರಿಗೆ ಗೌರವ ಸಮರ್ಪಣೆ. ಉದ್ಯೋಗ ನೈಪುಣ್ಯ ತರಬೇತಿ ಪಡೆದ ಬಹುತೇಕ ಜನರು ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. ಈಗಾಗಲೇ ಯಶಸ್ವಿಯಾಗಿ ಸ್ವಯಂ ಉದ್ಯೋಗ ನಡೆಸಿರುವವರಲ್ಲಿ ಆಯ್ದ ಕೆಲವು ನೈಪುಣ್ಯ ಸಾಧಕರನ್ನ ನಾವಿವತ್ತು ಗೌರವಿಸ್ತಾ ಇದ್ದೇವೆ. ಇದೀಗ ನೈಪುಣ್ಯ ಸಾಧಕರನ್ನ ಗೌರವಿಸುವ ಸಮಯ. ಇದೀಗ ಸಾಧಕರ ಹೆಸರನ್ನು ನಾನು ಕರೀತೇನೆ. ಕರೆದ ಹಾಗೆ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂಬರ್ನ ಪ್ರಕಾರವೇ ಕರೀತಾ ಹೋಗ್ತಾ ಇದ್ದೇನೆ. ಆದಷ್ಟು ಬೇಗ ಬರಬೇಕು. ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಹೆಸರು ಈ ರೀತಿ ಇದೆ: ಯೋಗೇಶ್ ಕುಮಾರ್, ವಿಘ್ನೇಶ್ ಭಟ್, ಸೋಸಮ್ಮ, ಪ್ರೇಮ, ನೀತಾ, ಕಾರ್ತಿಕ್, ಸೌಮ್ಯ, ಸದಾಶಿವ್ ಕುದ್ವಾ, ಸಚಿನ್ ಕುಮಾರ್, ರಂಜಿತ್, ಪ್ರೆಸಿಲಾ ಫರ್ನಾಂಡಿಸ್, ಚೇತನಾ ಹೆಗ್ಡೆ. ಕುದ್ವಾ, ಸಚಿನ್ ಕುಮಾರ್, ರಂಜಿತ್, ಪ್ರೆಸಿಲಾ ಫರ್ನಾಂಡಿಸ್, ಚೇತನಾ ಹೆಗ್ಡೆ. ಇದು 1ನೇ ಸುತ್ತು. ಇಂಚಿಡ್ದ ಅಂಚುನ್ ತೊಡ ಇವರೆಲ್ಲರೂ ವಿವಿಧ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಉದ್ಯೋಗ ನೈಪುಣ್ಯ ತರಬೇತಿ ಪಡೆದು ಸ್ವಂತ ಉದ್ಯೋಗ ನಡೆಸುತ್ತಿರುವ ನಮ್ಮ ಹೆಮ್ಮೆಯ ನೈಪುಣ್ಯ ಸಾಧಕರು.
ಮೇಡಮ್ ಒಂದು ಫೋಟೋ ಇವಾಗ ದಯವಿಟ್ಟು ಗಣ್ಯರು. ಹೆಮ್ಮೆಯ ಕ್ಷಣ ಅನಿಸ್ತದೆ ಇದು. ಸ್ವಯಂ ಉದ್ಯೋಗ ನಡೆಸ್ತಾ ಇದ್ದಾರೆ. ನಮ್ಮನ್ನು ತರಬೇತಿ ಪಡೆದವರು ನಮಗೂ ಹೆಮ್ಮೆ, ಅವರಿಗೂ ಹೆಮ್ಮೆ. ಇದೀಗ ಎರಡನೇ ಸುತ್ತಿನವರು ಶ್ರೀಕಾಂತ್ ರಾವ್, ಸುಶಾಂತ್ ಹೆಗಡೆ, ಚಂದ್ರಶೇಖರ್, ಜನಾರ್ದನ್ ಎಸ್, ನಿಶ್ಮಿತಾ, ಪವನ್, ಪ್ರಮೀಳಾ, ಪ್ರಕಾಶ್ ನಾರಾಯಣ್, ಪುರುಷೋತ್ತಮ್ ನಾಯಕ್, ನಾರಾಯಣ್ ಶೆಟ್ಟಿ, ರೇಷ್ಮಾ, ಮಹೇಶ್. ಶ್ರೀಕಾಂತ್ ಅವರು ಕಸಿ ಕಟ್ಟುವುದು ಮತ್ತೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸುಶಾಂತ್ ಹೆಗ್ಡೆ ಅವರು ಹೈನುಗಾರಿಕೆ, ಚಂದ್ರಶೇಖರ್ ಅವರು ಫುಡ್ ಟೆಕ್ನಾಲಜಿಯಲ್ಲಿ ಮೌಲ್ಯವರ್ಧನ, ಆಹಾರದ ಮೌಲ್ಯವರ್ಧನದಲ್ಲಿ ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಜನಾರ್ದನ್ ಎಸ್ ಅವರು ಕೃಷಿ ಯಂತ್ರೋಪಕರಣ ಬಳಕೆ ಮತ್ತು ದುರಸ್ತಿಯಲ್ಲಿ ಟ್ರೈನಿಂಗ್ ಪಡೆದಿದ್ರು. ನಿಶ್ಮಿತಾ ಕೆಗೆ ಅವರು ಜೇನು ಸಾಕಾಣಿಕೆ, ಪವನ್ ಅವರು ಕೃಷಿ ಯಂತ್ರೋಪಕರಣಗಳ ದುರಸ್ತಿ, ಪ್ರಮೀಳಾ ಅವರು ಲೇಡೀಸ್ ಟೈಲರ್ ಬ್ಯೂಟಿ ಪಾರ್ಲರ್ ಅನ್ನು ನಡೆಸ್ತಾ ಇದ್ದಾರೆ. ಪ್ರಕಾಶ್ ನಾರಾಯಣ್ ಅವರು ಕಸಿ ಕಟ್ಟುವುದರಲ್ಲಿ ತರಬೇತಿಯನ್ನ ಪಡೆದಿದ್ರು. ಪುರುಷೋತ್ತಮ್ ನಾಯಕ್ ಅವರು ಫ್ಯಾಬ್ರಿಕೇಶನ್, ವೆಲ್ಡಿಂಗ್ ಮತ್ತು ಫ್ಯಾಬ್ರಿಕೇಶನ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಾರಾಯಣ್ ಶೆಟ್ಟಿ ಅವರು ಗ್ರಾಹಕ ಮಾಹಿತಿ ಕೇಂದ್ರದ ನಿರ್ವಹಣೆ ಇಂಜಿನಿಯರಿಂಗ್ ತರಬೇತಿ ಪಡೆದು ಸೆಂಟರ್ ಅನ್ನು ನಡೆಸ್ತಾ ಇದ್ದಾರೆ. ರೇಷ್ಮಾ ಅವರು ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಹೇಶ್ ಅವರು ಪ್ಲಂಬಿಂಗ್ ಅಂಡ್ ಎಲೆಕ್ಟ್ರಿಷಿಯನ್ ಇದರಲ್ಲಿ ತರಬೇತಿ ಪಡೆದು ಸ್ವಯಂ ಉದ್ಯೋಗ ನಡೆಸ್ತಾ ಇದ್ದಾರೆ. ತರಬೇತಿಗಳು ಹಲವು ನಡೆಯುತ್ತಿದೆ. ಆದರೆ ನಮ್ಮಲ್ಲಿ ನಡೆದ ತರಬೇತಿಯಲ್ಲಿ ಇವರೆಲ್ಲರೂ ಸ್ವಯಂ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ಇದೊಂದು ರೀತಿಯ ಔಟ್ಪುಟ್ ಅಂತ ಹೇಳ್ಬೋದು. ಕಾರ್ಯಕ್ರಮ ಆಗ್ತದೆ, ಅದರ ಪ್ರತಿಫಲ ಅವರು ಸ್ವಯಂ ಉದ್ಯೋಗ ಆಗಿ ಅದಕ್ಕಾದ್ಮೇಲೆ ಅವರು ನಿಂತು ಮೋದಿಜಿಯವರ ಕನಸಾದ ಆತ್ಮನಿರ್ಭರವನ್ನ ಸಾಕ್ಷ್ಯಗೊಳಿಸ್ತಾ ಇದ್ದಾರೆ. ಮುಂದಿನವರು ರೆಡಿಯಾಗಿ ಅನಿಲ್, ಸವಿತಾ, ಮೂರನೇ ಸುತ್ತು ಪವಿತ್ರ, ಸುಮನ, ಮನೀಶ್, ವಿನಯ್ ಕುಮಾರ್, ಕಿರಣ್, ಸಚಿನ್, ಶಿವಪ್ಪ ನಾಯಕ್, ಆದರ್ಶ್, ದೀಕ್ಷಿತ್, ಚಿದಾನಂದ ಪಿ, ಪುರಂದರ, ಶುಭ. ಹೆಸರು ಚೇಂಜ್ ಆಗಿದೆ, ಚೇಂಜ್ ಮಾಡ್ಕೊಳ್ಳಿ ಅಂತ ಫಲಕದಲ್ಲಿ ಹೆಸರು ವ್ಯತ್ಯಾಸವಾಗಿದ್ದರೆ ವೇದಿಕೆಯಲ್ಲಿ ಕೆಳಗೆ ಬಂದ ಮೇಲೆ ಅದನ್ನು ಬಗೆಹರಿಸುವ. ದಯವಿಟ್ಟು ಫಲಕವನ್ನು ಸ್ವೀಕರಿಸಿ ಕೆಳಗೆ ಬಂದ ನಂತರ ಅದನ್ನು ಸರಿ ಮಾಡುವ.
ನಂತರದಲ್ಲಿ ಚಂದ್ರಕಲಾ ಬಿ, ರವೀಂದ್ರ ಯುಟಿ, ವಿ ಸುಚೇತ, ಮಲ್ಲಿಕಾರ್ಜುನ ಎಸ್, ಸುನೀತ್ ಬಿ, ಕೃಷ್ಣಮೂರ್ತಿ ಕೆ, ಅಶೋಕ್ ಪೂಜಾರಿ, ಲೋಹಿತ್, ಕರುಣಾಕರ್ ಶೆಟ್ಟಿ, ಶ್ರೀಮತಿ ಶೋಭಾ ಎ, ಶರ್ಮಿಳಾ ವಿನಯ್, ಜಯಶ್ರೀ ಪಿ. ಮುಂದಿನ ತಂಡ ಸುರೇಶ್ ಗೌಡ. ಶಿವಣ್ಣ, ಕುಸುಮಾವತಿ, ನರೇಶ್ ಸಿ, ವಿದ್ಯಾಲಕ್ಷ್ಮಿ ಕೆ, ವಿನೋಬಾ ಕೆ, ಪುಣ್ಯಕ್ಕ ಎಚ್, ಕುಶಲಪ್ಪ ಗೌಡ, ವಿಜಯಕುಮಾರಿ, ಮಹಾದೇವಿ ಕೆ, ಕಿರಣ್ ಕುಮಾರ್, ಲೋಕೇಶ್. ಮುಂದಿನ ತಂಡ ತಯಾರಿಗೆ ಲವಿಕಾ ದೇಶ್ಮಾ, ಹರೀಶಾ, ಪುಷ್ಪಲತಾ ಹೆಗಡೆ, ನವೀನ್ ಪ್ರಸಾದ್, ಪ್ರವೀಣ, ಪವಿತ್ರ ಬಿ, ಸುರೇಶ್ ನಾರಾಯಣ್ ರೈ, ಅನಿತ್ ರಾಜ್ ಕೆಸಿ, ಸತ್ಯನಾರಾಯಣ್, ಶರ್ಮಿಳಾ ಸಿ, ಕೃಪಾ, ಯದುನಂದನ, ಪ್ರತಿಮಾ, ವೀಣಾ ಹಾಗೂ ಪ್ರಭಾಕರ್. ನಿಮಗೆ ದೊರೆತಂತಹ ಫಲಕದಲ್ಲಿ ಏನಾದರೂ ಹೆಸರಿನ ವ್ಯತ್ಯಾಸವಿದೆ, ಕಾರ್ಯಕ್ರಮ ಆದ ನಂತರ ನಾವು ಇಲ್ಲೇ ಕೊಟ್ಟು ಪರಿಹರಿಸುವ. ದಯವಿಟ್ಟು ಕಾರ್ಯಕ್ರಮವನ್ನು ಮುಂದುವರಿಸುವ. ಯಾವುದೇ ಗೊಂದಲದ ಮಾಡಿಕೊಳ್ಳೋದು ಬೇಡ. ಧನ್ಯವಾದಗಳು.
ತರಬೇತಿ ಪಡೆದು ಸ್ವಯಂ ಉದ್ಯೋಗ ನಡೆಸುತ್ತಾ ಸಾಧನೆ ಮಾಡಿದ ಸಾಧಕರಲ್ಲಿ ಆಯ್ದ ಇಬ್ಬರು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಲಿದ್ದಾರೆ. ಮೊದಲಿಗೆ ಶ್ರೀಮತಿ ಚೇತನಾ ಎಚ್. ಇವರು ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಸೇವಾ ವೃತ್ತಿಯನ್ನು 3 ವರ್ಷಗಳ ಕಾಲ ಗುಲ್ಬರ್ಗದಲ್ಲಿ ಪೂರೈಸಿ ನಂತರದ ದಿನಗಳಲ್ಲಿ ಪುತ್ತೂರಿನಲ್ಲಿ ನೆಲೆಸಿ ಸಂಘದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಉಜಿರೆಯಲ್ಲಿ ನಡೆದ ಉದ್ಯೋಗ ನೈಪುಣ್ಯ ಶಿಬಿರದ ಫುಡ್ ಟೆಕ್ನಾಲಜಿ ವಿಷಯದಲ್ಲಿ ತರಬೇತಿ ಪಡೆದು ಅದರಿಂದ ಪ್ರೇರಿತರಾಗಿ ಇದೀಗ ಸ್ವಯಂ ಉದ್ಯೋಗಿಯಾಗಿ ಹೊರಹೊಮ್ಮಿದ್ದಾರೆ. ತನ್ಮಯ್ ಚಿಪ್ಸ್ ಕಾರ್ನರ್ ಎಂಬ ಮಳಿಗೆಯನ್ನು ಪುತ್ತೂರಿನಲ್ಲಿ ಸ್ಥಾಪಿಸಿ ಇದರಿಂದ ಉತ್ತಮ ಆದಾಯವನ್ನು ಸಂಪಾದಿಸುತ್ತಿದ್ದು ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಗೊಂಡಿದೆ. ಇದಲ್ಲದೆ ಇವರು ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಇದರ ಮಹಿಳಾ ಮೋರ್ಚಾದ ಕಾರ್ಯದರ್ಶಿಯೂ ಆಗಿದ್ದಾರೆ. ಇದೀಗ ನಿಮ್ಮ ಮುಂದೆ ಶ್ರೀಮತಿ ಚೇತನಾ ಎಚ್. ಎಲ್ಲರಿಗೂ ನಮಿಸುತ್ತಾ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಉದ್ಯೋಗ ನೈಪುಣ್ಯ ಶಿಬಿರ ಉಜಿರೆಯಲ್ಲಿ ನಡೆದಾಗ ನಾನು 1 ವಾರದ ತರಬೇತಿಯನ್ನು ಉಜಿರೆಯಲ್ಲಿ ಪಡೆದುಕೊಂಡಿದ್ದೆ. ಆ 1 ವಾರದ ತರಬೇತಿಯಲ್ಲಿ ಫುಡ್ ಟೆಕ್ನಾಲಜಿ ವಿಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಫುಡ್ ಟೆಕ್ನಾಲಜಿ ವಿಭಾಗದಲ್ಲಿ ಹಲವಾರು ತಿಂಡಿ ತಿನಿಸು ಅಡುಗೆ ತಯಾರಿ ಎಲ್ಲ ಹೇಳಿಕೊಟ್ಟಿರ್ತಾರೆ. ಅದರಲ್ಲಿ ನಾನು ಚಿಪ್ಸ್ ತಯಾರಿಕೆಯನ್ನು ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡೆ. ಚಿಪ್ಸ್ ತಯಾರಿಕೆ ಯಾಕೆ ಅಂತ ಹೇಳಿದ್ರೆ ಪುತ್ತೂರಲ್ಲಿ ಎಲ್ಲಿಯೂ ಲೈವ್ ಆಗಿ ಚಿಪ್ಸ್ ಮಾಡ್ತಾ ಇರಲಿಲ್ಲ. ಅದನ್ನೇ ನಾನು ಮುಖ್ಯವಾಗಿ ಲೈವ್ ಚಿಪ್ಸ್ ಮಾಡಬೇಕು, ಅದನ್ನ ಎದುರಾಗಿ ಜನರಿಗೆ ತೋರಿಸಿದ್ರೆ ಆತ್ಮನಿರ್ಭರದ ಈ ಉದ್ಯೋಗ ನೈಪುಣ್ಯ ಶಿಬಿರವನ್ನು ಇನ್ನೊಬ್ಬರಿಗೆ ತಿಳಿಸಿದಾಗೆ ಆಗ್ತದೆ, ಸ್ವಉದ್ಯೋಗ ಮಾಡುವವರಿಗೆ ಒಂದು ಯೋಚನೆ ಬರ್ತದೆ ಅಂತೇಳಿ ಅದನ್ನು ನಾನು ಆಯ್ಕೆ ಮಾಡಿಕೊಂಡೆ. ತನ್ಮಯ್ ಚಿಪ್ಸ್ ಕಾರ್ನರ್ ಅಂತೇಳಿ ಪ್ರಾರಂಭ ಮಾಡಿದ್ದೇನೆ. ನನ್ನ ಯಜಮಾನರ ಒಂದು ಕ್ಯಾಂಟೀನ್ ಇದೆ, ಆ ಕ್ಯಾಂಟೀನಲ್ಲಿ ಎದುರು ಕೌಂಟರ್ ಹಾಕಿ ತನ್ಮಯ್ ಚಿಪ್ಸ್ ಕಾರ್ನರ್ ಅಂತ ಪ್ರಾರಂಭ ಮಾಡಿದೆ. ನನಗೆ ಮೊದಲು ನಾನು ಚಂದ್ರಶುದ್ಧಿ ಅಂತ ಹೇಳೋ ಪಾತ್ರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ 1 ವಾರ ರಜೆ ತಗೊಂಡು ಗುಜರಿಗೆ ಟ್ರೈನಿಂಗ್ ಹೋಗಿ ಬಂದು ಚಿಪ್ಸ್ ಮಾಡುವುದನ್ನು ಕಲಿತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ನೈಟ್ ಮನೆಯಲ್ಲಿ ಚಿಪ್ಸ್ ಮಾಡ್ತಾ ಇದ್ದೆ. ಒಂದು ದಿನಕ್ಕೆ ಒಂದು 2 ರಿಂದ 3 kg ಚಿಪ್ಸ್ ಹೋಗ್ತಾ ಇತ್ತು. ನಾನು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಫ್ರೆಂಡ್ಸಿಗೆಲ್ಲ ಹೇಳಿ ಅಥವಾ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕ್ರಮಕ್ಕೆ ಹೀಗೆ ಚಿಪ್ಸ್ ಅನ್ನು ಕೊಡ್ತಾ ಇದ್ದೆ. ಆದರೆ ಹೋಗ್ತಾ ಇತ್ತು. ಆಮೇಲೆ ನನಗೆ ಅದನ್ನು ಕೆಲಸ ಬಿಟ್ಟು ನಾನು ಇನ್ನೊಬ್ಬರ ಕಡೆಯಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ನನ್ನ ಸ್ವಂತ ನಂದೇ ಉದ್ಯೋಗ ಮಾಡಿ ನಾನು ತನ್ಮಯ್ ಕಾರ್ನರ್ ಅಂತ ಹೇಳೋ ಒಂದು ಮಾಲಕಿ ಆಗಿದ್ದೇನೆ. ನನಗೆ ಮೊದಲು 2 ರಿಂದ 3 kg ಹೋಗ್ತಿದ್ದಂಥ ಚಿಪ್ಸ್ ಈಗ ದಿನಕ್ಕೆ 10 ರಿಂದ 15 kg ಚಿಪ್ಸ್ ಸೇಲ್ ಆಗ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ಮೊದಲು ನಾವು ಫೋನ್ ಮಾಡಿ ಹೇಳ್ತಿದ್ದೇವೆ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹೇಳ್ತಿದ್ದೇವೆ. ಈಗ ಹಾಗೆಲ್ಲ ಅಂಗಡಿ ಮುಂದೆ ಜನ ಬಂದು ಕಾಯ್ತಾ ಇದ್ದಾರೆ, ಚಿಪ್ಸ್ ಉಂಟಾ ರೆಡಿ ಉಂಟಾ ಫೋನ್ ಮಾಡಿ ಆರ್ಡರ್ ಕೊಡ್ತಾ ಇದ್ದಾರೆ. ಇವತ್ತು ನಮಗೆ ಸ್ಟಾಲ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ. ಈ ಬೆಳಿಗ್ಗೆಯಿಂದ 8:30ಗೆ ನಾವು ಬಂದೆಲ್ಲ ರೆಡಿ ಇದ್ದೇವೆ, 9:30ಗೆ ಸ್ಟಾರ್ಟ್ ಮಾಡಿದ್ದೇವೆ. ಮಧ್ಯಾಹ್ನ 1 ಗಂಟೆ ತನಕ 20 kg ಚಿಪ್ಸ್ ಸೇಲ್ ಆಗಿದೆ. ಆನಂತರ ನನಗೆ ಬಾಳೆಕಾಯಿ ಚಿಪ್ಸ್ ಮಾಡೋದನ್ನು ಹೇಳಿಕೊಟ್ಟಿದ್ರು. ನಾನು ಬಾಳೆಹಣ್ಣಿನ ಚಿಪ್ಸ್ ಅನ್ನು ನಾನು ಪ್ರಯತ್ನ ಮಾಡಿದೆ, ಅದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈಗ 1 ವಾರದಿಂದ ತನ್ಮಯ್ ಚಾಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಉಂಟು. ಎಲ್ಲ ಬಂದವರು ಹೇಳ್ತಾರೆ, ನೀವು ಎಲ್ಲಿ ಕಲ್ತದ್ದು, ಹೇಗೆ ಕಲ್ತದ್ದು, ಇನ್ನು ಟ್ರೈನಿಂಗ್ ಇದ್ರೆ ಹೇಳಿ ನಮಗೆ, ನಾವು ಹೋಗ್ತೇವೆ ಅಂತೇಳಿ. ಆದ ಕಾರಣ ನನಗೆ ತರಬೇತಿಯಲ್ಲಿ ಒಳ್ಳೆ ರೀತಿಯ ತರಬೇತಿ ನೀಡಿದ್ದಾರೆ ಜೈನ್ ರೆಸ್ಟೋರೆಂಟ್ನ ಸಂತೋಷ್ ಜೈನ್. ನಾನು ಉಜಿರೆಗೆ ಹೋದ್ದು ಟ್ರೈನಿಂಗಿಗೆ. ಅಲ್ಲಿಯ ಮಾರ್ಗದರ್ಶಕರು, ಪ್ರಾಯೋಜಕರು, ತರಬೇತುದಾರರು ಎಲ್ಲರೂ ಉತ್ತಮ ರೀತಿಯ ತರಬೇತಿಯನ್ನು ನೀಡಿದ್ದಾರೆ. ಅವರಿಗೆಲ್ಲರೂ ಪೂರ್ವಕ ಧನ್ಯವಾದಗಳು. ರಾಜೇಶ್ ಅರವಿಂದ್ ಅವರಿಗೆ, ಹಾಗೆ ಇಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆಗೆ, ಮುಖ್ಯವಾಗಿ ನರೇಂದ್ರ ಮೋದಿಜಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನೈಪುಣ್ಯ ತರಬೇತಿಯ ಮತ್ತೊಬ್ಬ ನಿರ್ಣಯ ಸಾಧಕ ಶ್ರೀ ಸುರೇಶ್ ಗೈ. ಸುಳ್ಯದ ಎಪಿಎಂಸಿ ಸಭಾಂಗಣದಲ್ಲಿ ನಡೆದ ಉದ್ಯೋಗ ನೈಪುಣ್ಯ ತರಬೇತಿಯಲ್ಲಿ ಕಸಿ ಕಟ್ಟುವುದು ಮತ್ತು ಕೃಷಿ ಇದರಲ್ಲಿ ತರಬೇತಿ ಪಡೆದು ಅದರಿಂದ ಪ್ರೇರಿತರಾಗಿ ಅಗಲ್ವಾಡಿಯಲ್ಲಿ ಅಗಲ್ವಾಡಿ ನರ್ಸರಿಯನ್ನು ಪ್ರಾರಂಭಿಸಿರುತ್ತಾರೆ. ವಿವಿಧ ತಳಿಯ ಮಾವು, ತೆಂಗು, ಅಡಿಕೆ ಇತ್ಯಾದಿ ಗಿಡಗಳನ್ನು ಬೆಳೆದಿರುತ್ತಾರೆ. 10,000 ಅಡಿಕೆ ಗಿಡಗಳನ್ನು ಮಾಡಿದ್ದು 80% ಗಿಡಗಳು ಮಾರಾಟವಾಗಿವೆ. ಮನೆಯಲ್ಲೇ ನರ್ಸರಿ ನಡೆಸುತ್ತಿದ್ದು ಸರಿಯಾದ ಸ್ಥಳಾವಕಾಶಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಇವರ ಸ್ವಯಂ ಉದ್ಯೋಗಕ್ಕೆ ಶುಭ ಕೋರುತ್ತಾ ಇದೀಗ ಸಾಧಕ ಸುರೇಶ್ ಗೈ ಇವರ ಮಾತು. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ಸಭಿಕರೆಲ್ಲರಿಗೂ ವಂದಿಸುತ್ತಾ, ನಾನು ಸುರೇಶ್ ಗೈ ಅಗಲ್ಪಾಡಿ. ಇದು ಬೆಳ್ಳಾರಿಯಲ್ಲಿ ಸ್ವಲ್ಪ ಮುಂದೆ ಅಗಲ್ಪಾಡಿ ಎಂಬ ಊರಲ್ಲಿದೆ. ನಾನು ನರ್ಸರಿ ಅಗಲ್ಪಾಡಿ ಎಂಬ ಹೆಸರನ್ನೇ ಇಟ್ಟಿದ್ದೇನೆ. ನಾನು ಸುಳ್ಯದಲ್ಲಿ ಟ್ರೈನಿಂಗ್ ಆಗುವ ಸುಭಾಷ್ ಚಂದ್ರ ಅವರು ನಮ್ಮ ಮಿತ್ರರು ಕರೆದಿದ್ರು. ನಾವು ಹೋದೆವು. ಉದ್ಘಾಟನೆ ಆದಮೇಲೆ ನಾವು ಹೇಳಿದ್ರು, ಸುಭಾಷ್ ನಾವು ಬರ್ತೇವೆ ಅಂತ. ಅದಕ್ಕೆ ಹೇಳಿದ್ರು, ಇಲ್ಲಿ ಸ್ವಲ್ಪ ಸಂಜೆವರೆಗೆ ಇಲ್ಲಿ, ಆಮೇಲೆ ಹೋಗ್ಬೋದು ಅಂತ. ಸಂಜೆವರೆಗೆ ನಾವು ಟ್ರೈನಿಂಗ್ ನೋಡಿದ ಮೇಲೆ ನಮಗೆ ಆಯಿತು,
ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸಕ್ತಿಯಿಂದ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದರು. ಆಮೇಲೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ ನಾನು ತೆಂಗಿನ ಗಿಡ ಮತ್ತು ಅಡಿಕೆ ಗಿಡ ಮತ್ತು ಇಡ್ಲಿಗೆ ಕಸಿ ಕಟ್ಟೋದು, ಇದೆಲ್ಲ ನಾನು ಟ್ರೈನಿಂಗ್ ಕಲಿತದ್ದು. ಈ ಸಲ ನನಗೆ ನನ್ನ ಒಂದು 70% ಸೇಲ್ ಆಗಿದೆ. ಒಂದು 1.5 ಲಕ್ಷ ಪೂರ್ತಿ ಆದಾಯ ಸಿಕ್ಕಿದೆ. ಹಾಗಾಗಿ ತುಂಬ ಆತ್ಮವಿಶ್ವಾಸದಿಂದ ನಾನು ಹೇಳ್ಬೋದು. ನನಗೀಗ ಸ್ವಲ್ಪ ಜಾಗದ ಸಮಸ್ಯೆ ಇದೆ, ಮನೆಯಲ್ಲಿ ಸ್ವಲ್ಪ ಸರಿಯಾಗಿ ಜಾಗ ಇಲ್ಲ. ಪಂಚಾಯತಿಯಿಂದ ಜಾಗ ಸಿಕ್ಕಿದ್ರೆ ನೀರಿನ ವ್ಯವಸ್ಥೆ ಮಾಡಿದರೆ ತುಂಬ ಚೆನ್ನಾಗಿ ಮಾಡಬಹುದು ಎಂಬ ಆತ್ಮವಿಶ್ವಾಸ. ಎಲ್ರಿಗೂ ವಂದನೆಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ರಾಜೇಂದ್ರ ಕೆವಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಕೇಂದ್ರ ಸರ್ಕಾರದ ಸಚಿವೆಯರಾದಂತಹ ಮೇಡಮ್ ಶೋಭಾ ಕರಂದ್ಲಾಜೆ ಅವರೇ, ಮೇಲೆ ಮತ್ತೆ ಇಲ್ಲಿ ಬಂದಿರುವಂತಹ ಬಹಳಷ್ಟು ಜನ ನೈಪುಣ್ಯ ತರಬೇತಿಯನ್ನು ಪಡೆದುಕೊಂಡು ಬಂದಿರುವಂತಹ, ಅವರ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಸ್ಗಳೇ, ಇವತ್ತು ಈ ಪ್ರೋಗ್ರಾಮ್ ಅದರದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇದೆ. ಈ ಪ್ರೋಗ್ರಾಮ್ಗೆ ಒಂದು ಬ್ಯಾಕ್ಡ್ರಾಪ್ ಇದೆ. ನನಗೆ ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದಾಗ ನನಗೆ ಬಹಳ ಖುಷಿ ಕೊಟ್ಟಿರುವಂಥ ವಿಷಯ, ಅವರು ಕೆಲವೊಂದು ಮಾಹಿತಿಯನ್ನು ನನ್ನ ಮುಂದೆ ಇಟ್ಟು 30 ಗಂಟೆಗಳಲ್ಲಿ ನೈಪುಣ್ಯತೆಯನ್ನು ಕಲಿಸೋದ್ರ ಜೊತೆಗೆ ಯಾವ ಉದ್ಯೋಗವನ್ನು ಮಾಡ್ತಾರೆ ಅದು ಎಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯೊಳಗಡೆ ಅವರಿಗೆ ಮಾಹಿತಿಯನ್ನು ಕೊಡೋದು, ಮಾಹಿತಿಯನ್ನು ಕೊಟ್ಟು ನೈಪುಣ್ಯತೆಯನ್ನು ಬೆಳೆಸೋದು, ನೈಪುಣ್ಯತೆಯನ್ನು ಕೊಟ್ಟ ನಂತರ ಅವರ ಜೀವನ ಸ್ವಾವಲಂಬನೆಯಾಗಿ ನೋಡ್ಕೊಳ್ಳೋ ಹಾಗೆ ಮಾಡುವಂತಹ ಈ ಅಮೋಘವಾದಂಥ ಕಾರ್ಯಕ್ರಮ ಡೆಫಿನೆಟ್ಲಿ ಈ ಕೋವಿಡಿನ ನಡುವೆ ನಡೆಯುವಂಥ ಬಹಳ ಆಪ್ಟ್ ಆಗಿರುವಂಥ ಪ್ರೋಗ್ರಾಮ್, ಬಹಳ ಸಂಯೋಚಿತವಾಗಿರುವಂತಹ ಒಂದು ಕಾರ್ಯಕ್ರಮ. ಕೋವಿಡ್ ಇನ್ನೂ ಮುಗಿದಿಲ್ಲ. ಕೋವಿಡ್ ಅದರದೇ ಆದಂತಹ ಯಾವುದೇ ಒಂದು ಪ್ಯಾಂಡಮಿಕ್ ಆಗಿದ್ರೂ ಕೂಡ ಪ್ರತಿ 100 ವರ್ಷಗಳಲ್ಲಿ ಒಂದ್ಸಲ ಬಂದಾಗ ಡೆಫಿನೆಟ್ಲಿ ಅದು 4 ರಿಂದ 5 ವರ್ಷಗಳು ಹ್ಯೂಮನ್ ಕೈಂಡ್, ಮ್ಯಾನ್ ಕೈಂಡ್ ಅನ್ನ ಕಾಣಿಸುವಂತಹ ಒಂದು ಕಾಯಿಲೆಗಳಾಗಿರುತ್ತೆ. ಇಂಥ ಟೈಮ್ ಒಳಗಡೆ ಲಾಕ್ಡೌನ್ ಬಹಳಷ್ಟು ಜನಕ್ಕೆ ಬಹಳ ರೀತಿಯಾದಂತಹ ತೊಂದರೆಗಳನ್ನು ಒಡ್ಡಿದ್ರು ಕೂಡ ಬೇರೆ ಬೇರೆ ರೀತಿಯಾದಂತಹ ಸಂಘ ಸಂಸ್ಥೆಗಳು ಅದರದೇ ಆದಂತಹ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮುಖಾಂತರ ಜನರನ್ನ ನೈಪುಣ್ಯಗೊಳಿಸೋದು ಮಾಡಿ ಅದರೊಳಗಡೆ ಆರ್ಥಿಕ ಸ್ವಾವಲಂಬವನ್ನು ಮೂಡಿಸ್ತಾ ಇರುವಂತಹ ಕೆಲಸ ಡೆಫಿನೆಟ್ಲಿ ಶ್ಲಾಘನೀಯ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡೆಫಿನೆಟ್ಲಿ ಈ ಥರ ಒಂದು ಪ್ರಾಕ್ಟೀಸಸ್ಗಳನ್ನು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಮೇಡಮ್ ಅವ್ರಿಗೂ ಕೂಡ ಇದರೊಳಗಡೆ ಬಹಳಷ್ಟು ಪ್ರಸ್ತಾವನೆಗಳನ್ನು ರಾಜ್ಯ ಸರ್ಕಾರದ ಮುಖಾಂತರ ಕಳಿಸುವ ಇದರೊಳಗಡೆ ಇದ್ದೀವಿ. ನಮ್ಮ ಏನು ಜೇನು ಕೃಷಿ ಆಗಿರುವಂಥದ್ದಾಗಿರ್ಬೋದು, ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈ ಒಂದು ಕಾಡಿನ ಉತ್ಪನ್ನಗಳಾಗಿರ್ಬೋದು, ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಕೂಡ ಅದರದೇ ನಮ್ಮ ಈ ಒಂದು ಕೃಷಿಯೊಳಗಡೆ ಕೂಡ ಬಹಳ ಸಿಂಪಲ್ ಟೆಕ್ನಿಕ್ಸ್ಗಳ ಮುಖಾಂತರ ಆಗಿ ರೈತರ ಆದಾಯ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಅದು ಏನು ಒಂದೇ ಒಂದು ಆದಾಯವನ್ನು ಇದು ಮಾಡಿಕೊಂಡಿರ್ತಾರೆ ಬೆಳೆಯನ್ನು ಬೆಳೆಯೋದ್ರ ಮುಖಾಂತರ ಅದನ್ನ ಒಂದು ಡೈವರ್ಸಿಫಿಕೇಶನ್ ಮಾಡೋದ್ರ ಜೊತೆಗೆ ಸ್ವಲ್ಪ ಕಮರ್ಷಿಯಲೈಸ್ ಮಾಡ್ಕೊಳ್ಳೋದ್ರ ಜೊತೆಗೆ ರೈತರು ಸ್ವಾವಲಂಬನೆಯನ್ನು ಮಾಡಿಕೊಂಡು ಬೇರೆ ಬ್ಯಾಂಕಿನ ಆಗಿರ್ಬೋದು, ಬೇರೆ ಬೇರೆ ಸ್ವಸಹಾಯ ಸಂಘಗಳ ಸಾಲಕ್ಕೆ ಡಿಪೆಂಡ್ ಆಗ್ತಾರೆ, ಅವರೇ ಒಂದು ಆದಾಯ ಜನರೇಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ಸ್ಗಳನ್ನು ಡೆಫಿನೆಟ್ಲಿ ಮಾಡೋದ್ರ ಬಗ್ಗೆ ಜಿಲ್ಲಾಡಳಿತ ಬೇರೆ ಬೇರೆ ಏನು ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತೇಳಿ ಇರುತ್ತೆ, ಕೃಷಿಯಲ್ಲಿ ರೈತರ ಜೊತೆಗೆ ಸೇರಿಸಿ ಮಾಡುವಂಥ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಇದನ್ನು ಮಾಡ್ಕೊಳ್ಳೋದಕ್ಕೆ ಜಿಲ್ಲಾಡಳಿತ, ಕೃಷಿ ಇಲಾಖೆ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದೀವಿ. ಅದರೊಳಗಡೆ ರೈತರು ಒಂದು ಬದಲಾವಣೆಗೆ ಅವರ ಮನಸ್ಥಿತಿಯನ್ನು ಒಂದು ರೆಡಿ ಮಾಡಿಕೊಂಡು ಬಹಳಷ್ಟು ಜನ ಏನಾಗ್ತಾ ಇರುತ್ತೆ, ಎಷ್ಟೊಂದು ಕಡೆಗಳಲ್ಲಿ ನೈಪುಣ್ಯತೆ ಮತ್ತು ಇದಕ್ಕೆ ಸಿಗುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದ್ರು ಕೂಡ ಅದರದೇ ಆದಂತಹ ಒಂದು ರಿಜಿಡ್ನೆಸ್ ತೋರಿಸ್ತಾ ಇರ್ತಾರೆ. ಅಂಥ ಪಾಯಿಂಟ್ಗಳಲ್ಲಿ ರೈತರು ಹೊರಗಡೆ ಬಂದು ಈ ರೀತಿ ಹೊಸತನ ಏನು ನಡೀತಾ ಇರುತ್ತೆ ಅದನ್ನ ಇಂಬೈಬ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಬೇಕು. ಎಷ್ಟು ಬೇಗ ಸ್ಕಿಲ್ಸ್ಗಳನ್ನು ತಗೊಂಡು ಮೆಕನೈಸ್ ಮಾಡಿ ಡೈವರ್ಸಿಫಿಕೇಶನ್ ಮಾಡಿ ಬೇರೆ ಬೇರೆ ರೈತರಿಂದ ಇದನ್ನ ಮಾಡ್ಕೊಳಕ್ಕಾಗುತ್ತೆ. ಮುಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಯಾವುದೇ ಒಂದು ಬ್ಯಾಂಕಿನ ಸಾಲಕ್ಕೆ ಡಿಪೆಂಡ್ ಆಗ್ತಾರೆ, ಬೇರೆ ರೀತಿ ಸ್ವಾವಲಂಬನೆ ಆಗೋದಕ್ಕೆ ಡೆಫಿನೆಟ್ಲಿ ಅವಕಾಶ ಇದ್ದೇ ಇರುತ್ತೆ. ಮತ್ತೆ ಈ ಪಾಯಿಂಟ್ಗಳಲ್ಲಿ ನಾನು ಈ ಬುಕ್ಲೆಟ್ ಅನ್ನು ಕೂಡ ನಾನು ನೋಡಿದಾಗ ಯಾವುದೇ ಒಬ್ಬ ವ್ಯಕ್ತಿ ಈ ಏನು ಉದ್ಯೋಗ ನೈಪುಣ್ಯ ತರಬೇತಿ ಕೈಪಿಡಿ ಬಹಳಷ್ಟು ವರ್ಷನ್ಸ್ಗಳಲ್ಲಿ ಒಂದೊಂದು ಉದ್ಯೋಗಕ್ಕೆ ಒಂದೊಂದು ಸಿಂಪಲ್ ಬುಕ್ಲೆಟ್ಸ್ಗಳನ್ನು ಮಾಡಿದ್ದಾರೆ.
ಅದು ಪ್ರತಿಯೊಬ್ಬ ವ್ಯಕ್ತಿ ಒಂದು ಅವರ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ಬೋದು, ಅಥವಾ ಈ ಒಂದು ಬುಕ್ಲೆಟ್ಗಳನ್ನು ಓದ್ಕೊಂಡ್ರು ಕೂಡ ಏನು ವೆಲ್ಡಿಂಗ್ ಅಂತ ಹೇಳಿದ್ರೆ ಏನು, ಯಾವ್ಯಾವ ರೀತಿಯಾದಂತಹ ಮೆಟಲ್ಸ್ ಇರುತ್ತೆ, ಏನೇನು ಇದರೊಳಗಡೆ ಇರುತ್ತೆ, ಸಿಂಪಲ್ ಆಗಿ ಒಂದು ಕನ್ನಡ ಗೊತ್ತಿರುವಂತಹ, ಕನ್ನಡ ಓದಕ್ಕೆ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅದನ್ನು ಓದ್ಕೊಂಡು ಅದರ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಒಂದು ಕೋವಿಡ್ ಟೈಮ್ ಒಳಗಡೆ ಗೃಹ ಸಂಬಂಧಪಟ್ಟಾಗಿ ಈವನ್ ಸಾಫ್ಟ್ವೇರ್ ಆಗಿರ್ಬೋದು, IT ಫೀಲ್ಡ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗ ಹೇಳ್ತಾ ಇರೋ ಕಾನ್ಸೆಪ್ಟ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ, ಮನೆಯಿಂದಲೇ ಕೆಲಸ ಮಾಡುವಂಥದ್ದು. ಅಂತ ವಿಷಯದಲ್ಲಿ 2-3 ಜನರ ಸಾಧಕರ ಮಾತುಗಳನ್ನು ಕೇಳಿದಾಗ ನನಗೆ ಬಹಳ ಖುಷಿ ಪಟ್ಟಿರೋದು. ಇನ್ನೊಬ್ಬ ಹಾಗೆ ಮಾತಾಡ್ತಾ ಇರಬೇಕಾದ್ರೆ 9ನೇ ಕ್ಲಾಸ್ನ ವಿದ್ಯಾರ್ಥಿ ಜೇನು ಕೃಷಿಯ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡಿರೋದಾಗಿರ್ಬೋದು, ಒಬ್ಬರು MBA ವಿದ್ಯಾರ್ಥಿನಿ ಆ ಒಂದು ಹ್ಯಾಂಡ್ ವರ್ಕ್ ಅನ್ನ ಮಾಡ್ತಾ ಇರೋದಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರತಿಯೊಬ್ಬರು ಅವರ ಒಂದು ವಿದ್ಯಾರ್ಜನೆ ಮಾಡೋದ್ರ ಜೊತೆಗೆ ಅವರವರ ಮೂಲ ಉದ್ಯೋಗವನ್ನು ಮಾಡೋದ್ರ ಜೊತೆಗೇನೆ ಒಂದೊಂದು ಹೊಸ ನೈಪುಣ್ಯತೆಯನ್ನು ಕಲಿತು ಸ್ವಾವಲಂಬಿಗಳನ್ನಾಗಿ ಮಾಡೋದ್ರ ಬಗ್ಗೆ ಏನಿದೆ ಡೆಫಿನೆಟ್ಲಿ ಬಹಳ ವಿಷಯದು. ಇವತ್ತು ಯಾರ್ಯಾರು ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದಿರ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನೀವು ಏನು ಕಲ್ತಿದ್ದೀರಾ ಆ ಒಂದು ನೈಪುಣ್ಯತೆಯನ್ನ ಮಿನಿಮಮ್ 10 ಜನ ಇನ್ನೊಬ್ಬರಿಗೆ ಕಲಿಸಿ ಎಲ್ಲರೂ ಕೂಡ ಸಹೋದರರಲ್ಲಿ ಒಟ್ಟಾಗಿ ಬೆಳೆಯೋದಕ್ಕೆ ಸಹಕಾರ ಆಗಬೇಕು. ಹಾಗಾಗಿ ಇದರೊಳಗಡೆ ಏನು ಸಮಾಜದಲ್ಲಿ ಸಹೋದರತೆ ಸಹಬಾಳ್ವೆಗೆ ಡೆಫಿನೆಟ್ಲಿ ನೀವು ಕಲ್ತಿರುವಂಥ ಸ್ಕಿಲ್ ಹೆಲ್ಪ್ ಆಗಬೇಕು. ನೀವು ಬೆಳೆಯೋದ್ರ ಜೊತೆಗೆ ಬೇರೆಯವರು ಕೂಡ ಬೆಳೆಸೋದಕ್ಕೆ, ಯಾಕೆಂದ್ರೆ ಒಬ್ಬೊಬ್ಬರೇ ಆಗಲ್ಲ. ನಾನು ಒಂದು ಸ್ವಲ್ಪ ಜನರ ಕೇಳಿದೆ, ಅವರ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬ್ರ್ಯಾಂಡ್ ಆಗಿಲ್ಲ, ಮತ್ತೆ ದೊಡ್ಡ ಪ್ರಮಾಣದೊಳಗಡೆ ಇದೆ. ಹಾಗಾಗಿ ಏನಾಗಿರುತ್ತೆ, ಒಂದೇ ಮನೆಗೆ ಒಂದೇ ವ್ಯಕ್ತಿಗೆ ಸೀಮಿತವಾಗಿ ಮಾಡ್ತಿದ್ದಾದ್ರೆ ಅಂತ ಒಂದು ಉದ್ಯೋಗ ಬೆಳೆಯೋದು ಕಷ್ಟ. ಅಂತ ವಿಷಯದಲ್ಲಿ ಸ್ವಲ್ಪ ಜನ ಇದರೊಳಗಡೆ ನೋಡಿದೆ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅನ್ನು ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಅವರಿಗೆ ಬೇರೆ ರೈತರಿಗೂ ಕೂಡ ಕೆಲಸ ಮಾಡೋದಕ್ಕೆ ಮತ್ತೆ ಅವರಿಗೂ ಕೂಡ ಆರ್ಥಿಕವಾದಂತಹ ಮತ್ತೆ ಬೇರೆ ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಟ್ಕೊಂಡು ಅವ್ರನ್ನೂ ಬೆಳೆಯೋನ್ನಾಗಿ ಮಾಡಿ, ಅವ್ರನ್ನೂ ಬೆಳೆಯುವ ಹಾಗೆ ಮಾಡಿ ಒಂದು ದೂರವಾಗಿ ಬೆಳೆಯೋದ್ರೊಳಗಡೆ ಅದರದೇ ಆದಂತಹ ಒಂದು ಅರ್ಥ ಆಗುತ್ತೆ. ಈ ಒಂದು ಟ್ರೈನಿಂಗ್ ಅನ್ನು ಕೊಡೋದಕ್ಕೆ ಶ್ರಮಿಸಿರುವಂತಹ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ, ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿರೋರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.